ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಕನ್ನಡ ಭಾಷೆಯ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಸರ್ವನಾಮಗಳು, ಅಂದ್ರೆ ಪ್ರೋನೌನ್ಸ್, ಮತ್ತೆ ಅದರಲ್ಲಿರೋ ಆ ಗೌರವದ ಒಂದು ಎಲೆ ಇದೆಯಲ್ಲ, ಅದ್ರ ಬಗ್ಗೆ. ಹೌದು, ಇದು ಬರೀ ಗ್ರಾಮರ್ ವಿಷಯ ಅಲ್ಲ ನೋಡಿ. ಖಂಡಿತ ಇಲ್ಲ. ನಾವು ಹೇಗ್ ಮಾತಾಡ್ತೀನಿ, ಹೇಗೆ ಒಬ್ಬರನ್ನ ಸಂಬೋಧಿಸ್ತೀವಿ ಅನ್ನೋದು, ಅದು ನಮ್ಮ ಸಂಸ್ಕೃತಿನೇ ತೋರಿಸುತ್ತೆ. ಕರೆಕ್ಟ್. ನಮ್ ಹತ್ರ ಇರೋ ಈ ಆಕರಗಳು ಅದನ್ನೇ ಹೇಳೋದು. ವೈಯಕ್ತಿಕ ಸರ್ವನಾಮಗಳು, ಆಮೇಲೆ ಗೌರವ ಸೂಚಕ ಪದಗಳು. ನಮ್ಮ ಇವತ್ತಿನ ಗುರಿ ಏನಪ್ಪಾ ಅಂದ್ರೆ, ಕನ್ನಡದಲ್ಲಿ ಸರಿಯಾಗಿ ವಿನಯದಿಂದ ಮಾತಾಡೋಕೆ ಈ ಸರ್ವನಾಮಗಳನ್ನ, ಸಂಬೋಧನೆಗಳನ್ನ ಹೇಗೆ ಬಳಸೋದು ಅಂತ ಅರ್ಥ ಮಾಡ್ಕೊಳ್ಳೋದು. ಹೌದು, ಯಾಕಂದ್ರೆ ಬರೀ ಪದ ಗೊತ್ತಿದ್ರೆ ಸಾಲದು. ಖಂಡಿತ ಸಾಲದು. ಯಾವಾಗ ಯಾರತ್ರ ಹೇಗೆ ಬಳಸಬೇಕು ಅನ್ನೋದಿದೆಯಲ್ಲ, ಅದೇ ಮುಖ್ಯ. ಸೊ ಶುರು ಮಾಡೋಣವಾ? ಖಂಡಿತ. ಸರಿ, ಮೊದಲಿಗೆ ಈ ವೈಯಕ್ತಿಕ ಸರ್ವನಾಮಗಳು. ಈಗ ನಾನು, ನಾವು, ಅವನು, ಅವಳು, ಅದು, ಅವರು, ಇವುಗಳ ಜೊತೆ ಹಿಂದಿ ಉಚ್ಚಾರಣೆ, ಇಂಗ್ಲಿಷ್ ಅರ್ಥ ಎಲ್ಲಾನೂ ಕೊಟ್ಟಿದ್ದಾರೆ, ಕಲಿಯೋರ್ಗೆ ಈಸಿ ಆಗ್ಲಿ ಅಂತ. ನಾನು ಅಂದ್ರೆ ಐ ಅಂತ. ಹೌದು, ಅದು ಬೇಸಿಕ್. ಆದರೆ ಇಲ್ಲಿ ಅತಿ ಮುಖ್ಯವಾದ ಗಮನಿಸಲೇಬೇಕಾದ ವಿಷಯ ಅಂದ್ರೆ ನೀನು ಮತ್ತೆ ನೀವು. ಅದೇ ಆ ವ್ಯತ್ಯಾಸ. ನೀನು ಅಂದ್ರೆ ಅನೌಪಚಾರಿಕ ಯು, ನೀವು ಅಂದ್ರೆ ಔಪಚಾರಿಕ ಯು, ಅಥವಾ ಕೆಲವೊಮ್ಮೆ ಬಹುವಚನಕ್ಕೂ ಆಗತ್ತೆ. ಹೌದು, ಇದು ಕನ್ನಡ ಕಮ್ಯುನಿಕೇಷನ್ ಅಲ್ಲಿ ಒಂಥರ ಫೌಂಡೇಶನ್ ಇದ್ದ ಹಾಗೆ ಅಲ್ವಾ? ಖಂಡಿತವಾಗ್ಲು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅರ್ಧ ಯುದ್ಧ ಗೆದ್ದಾಗೆ. ಇಲ್ಲಿ ನಮ್ಮ ಆಕಾರಗಳು ಒಂದು ಗೌರವದ ನಿಯಮ ಅಂತ ಹೇಳ್ತವೆ. ಅಂದ್ರೆ ನಿಮ್ಗೆ ಡೌಟ್ ಬಂತು, ಯಾರನ್ನ ಹೇಗೆ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ, ಆವಾಗ ಯಾವಾಗ್ಲೂ ನೀವು ಅಂತ ಬಳಸೋದೇ ಒಳ್ಳೇದು, ಸೇಫ್ ಕೂಡ. ಹೌದು ಹೌದು, ಅದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಹಿರಿಯರು ಇರ್ತಾರೆ, ಅಥವಾ ಹೊಸದಾಗಿ ಪರಿಚಯ ಆದೋರು, ಅಪರಿಚಿತರು, ಅಂಗಡಿಯವರು, ಡ್ರೈವರ್ಗಳು, ಆಫೀಸಲ್ಲಿ ಕೊಲೀಗ್ಸ್. ಹೌದು, ಅವರೆಲ್ಲರ ಹತ್ರ ನೀವು ಅನ್ನೋದೇ ಸರಿ. ಅಪ್ಪಿತಪ್ಪಿ ನೀನು ಅಂದ್ಬಿಟ್ರೆ ಅದು ಸ್ವಲ್ಪ ಒಂಥರ ಅಗೌರವ ಅನ್ಸ್ಬಿಡಬಹುದು, ಅವ್ರಿಗೆ ಬೇಜಾರಾಗ್ಬೋದು. ಹೌದು, ನೀನು ಅನ್ನೋದು ತುಂಬಾ ಹತ್ತಿರದ ಫ್ರೆಂಡ್ಸ್ ಹತ್ರ, ಅಥವಾ ನಮ್ಮ ವಯಸ್ಸಿನವ್ರತ್ರ, ನಮ್ಗಿಂತ ಚಿಕ್ಕವರತ್ರ, ಮಕ್ಕಳತ್ರ, ಅಲ್ಲಿ ಮಾತ್ರ. ಸೊ ಅದರ ಬಳಕೆ ಬಹಳ ಲಿಮಿಟೆಡ್, ಸಂದರ್ಭ ನೋಡ್ಕೊಂಡು ಬಳಸಬೇಕು. ಎಕ್ಸಾಕ್ಟ್ಲಿ. ಇದು ಬರೀ ವ್ಯಾಕರಣ ಅಲ್ಲ, ಇದು ಸಂಸ್ಕೃತಿಯ ಭಾಗ, ನಮ್ಮ ಸಂವಹನದ ರೀತಿ. ಇದೇ ಗೌರವದ ವಿಷಯಕ್ಕೆ ಬಂದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಕೆಲವೊಮ್ಮೆ ನೇರವಾಗಿ ನೀವು ಅಂತಾನೂ ಹೇಳಲ್ಲ ನಾವು. ಹೌದು, ಅದರ ಬದಲು ಬೇರೆ ಪದಗಳನ್ನ ಬಳಸ್ತೀವಿ. ಅದ್ಯಾಕೆ ಅಂತ ಅನ್ಸುತ್ತೆ? ಯಾಕಂದ್ರೆ ಆ ಪದಗಳು ಒಂಥರ ಸಂಬಂಧನ ಬಿಸಿಯುತ್ತೆ ಅಲ್ವಾ, ಮತ್ತೆ ಸ್ವಲ್ಪ ಆತ್ಮೀಯತೆ ತರುತ್ತೆ, ಆದ್ರೆ ಗೌರವ ಕಡಿಮೆ ಆಗಲ್ಲ. ಉದಾಹರಣೆಗೆ ಈಗ ನೋಡಿ, ನಮ್ಮ ಆಕರಗಳಲ್ಲೂ ಇದೆ. ನಮ್ಗಿಂತ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವಳು ಅನ್ಸಿದ್ರೆ ಗಂಡಸರಾದ್ರೆ ಅಣ್ಣ ಅಂತೀವಿ. ಹೌದು, ಆಟೋ ಅಣ್ಣ, ಅಂಗಡಿ ಅಣ್ಣ ಅಂತ. ಅದೇ ಹೆಂಗಸರಾದ್ರೆ ಅಕ್ಕ, ಬಸ್ ಕಂಡಕ್ಟರ್ ಅಕ್ಕ, ಆತರ. ಇದು ಎಷ್ಟು ಸಹಜವಾಗಿ ಬರುತ್ತೆ ಅಲ್ವಾ ನಮ್ಮ ಮಾತುಗಳಲ್ಲಿ. ಹೌದು, ಇದು ಒಂದ್ ರೀತಿಯಲ್ಲಿ ಸಂವಹನವನ್ನ ಸ್ಮೂತ್ ಮಾಡುತ್ತೆ. ಇನ್ನು ಸ್ವಲ್ಪ ಫಾರ್ಮಲ್ ಜಾಗಗಳಲ್ಲಿ ಅಥವಾ ಸಿಟಿಗಳಲ್ಲಿ ಸರ್, ಮೇಡಮ್ ಕೂಡ ತುಂಬಾ ಕಾಮನ್. ಹೌದು, ಅದು ಎಲ್ಲರಿಗೂ ಅರ್ಥ ಆಗತ್ತೆ. ಖಂಡಿತ. ಆಮೇಲೆ ಫ್ರೆಂಡ್ಸ್ ಮಧ್ಯೆ ಗುರು. ಹಾ, ಗುರು, ಇದು ಒಂಥರ ಬ್ರೋ ಅಥವಾ ಡ್ಯೂಡ್ ತರ ಅಲ್ವಾ? ಹೌದು, ಸ್ವಲ್ಪ ಇನ್ಫಾರ್ಮಲ್ ಆದ್ರೆ ಫ್ರೆಂಡ್ಲಿನೆಸ್ ತೋರ್ಸುತ್ತೆ. ಸೊ ಈ ಎಲ್ಲಾ ಉದಾಹರಣೆಗಳಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಕನ್ನಡದಲ್ಲಿ ಮಾತಾಡುವಾಗ ವಿನಯ, ಆ ಸಾಂಸ್ಕೃತಿಕ ಸೂಕ್ಷ್ಮತೆ, ಅದಕ್ಕೆ ಬಹಳ ಬೆಲೆ ಇದೆ. ಇದು ಕೇವಲ ಭಾಷೆಯ ನಿಯಮಗಳಲ್ಲ, ಜನರ ನಡುವಿನ ಸಂಬಂಧಗಳನ್ನು ಹೇಗೆ ಗೌರವಿಸ್ತೀವಿ ಅನ್ನೋದರ ಪ್ರತಿಬಿಂಬ. ಹೌದು. ಹಾಗಾದ್ರೆ ನಾವು ಈ ಚರ್ಚೆಯಿಂದ ಏನ್ ತಗೊಂಡೋಗ್ಬೋದು? ಕನ್ನಡ ಕಲಿಯೋದು ಅಂದ್ರೆ ಬರೀ ಪದಗಳನ್ನ, ವ್ಯಾಕರಣವನ್ನ ತಿಳ್ಕೊಳ್ಳೋದಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ಸಾಂಸ್ಕೃತಿಕ ಸಂವೇದನೆ ಮುಖ್ಯ. ಯಾವಾಗ ನೀವು ಅನ್ಬೇಕು, ಯಾವಾಗ ಅಣ್ಣ, ಅಕ್ಕ ಅಂತ ಪ್ರೀತಿಯಿಂದ, ಗೌರವದಿಂದ ಕರಿಬೇಕು ಅಂತ ತಿಳಿಯೋದು. ಹೌದು, ಒಟ್ಟಿನಲ್ಲಿ ವಿನಯವೇ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಖಂಡಿತ. ಕೊನೆಯದಾಗಿ ಯೋಚನೆ ಮಾಡೋಕೆ ಒಂದು ವಿಷಯ ಬಿಟ್ಟು ಹೋಗೋಣ. ಹೇಳಿ. ಈ ನಿರ್ದಿಷ್ಟ ಸಂಬೋಧನೆಗಳು ಅಂದ್ರೆ ಅಣ್ಣ, ಅಕ್ಕ, ಸರ್ ಇತ್ಯಾದಿ, ಮತ್ತೆ ನೀನು, ನೀವು ನಡುವಿನ ಆ ಸ್ಪಷ್ಟ ವ್ಯತ್ಯಾಸ, ಇದ್ರ ಮೇಲೆ ನಮ್ಮ ಸಂಸ್ಕೃತಿ ಯಾಕೆ ಇಷ್ಟು ಒತ್ತು ಕೊಡುತ್ತೆ? ಇದು ಸಮಾಜದಲ್ಲಿರುವ ಆ ಗೌರವದ ಕಲ್ಪನೆ ಅಥವಾ ಸಾಮಾಜಿಕ ಸ್ಥಾನಮಾನಗಳ ಬಗ್ಗೆ ಏನಾದ್ರೂ ಹೇಳುತ್ತಾ? ಒಳ್ಳೆ ಪ್ರಶ್ನೆ. ಬೇರೆ ಭಾಷೆಗಳ ಜೊತೆ ಹೋಲಿಸಿದ್ರೆ ಕನ್ನಡದ ಈ ಪದ್ಧತಿ ಹೇಗೆ ಬೇರೆ ಆಗಿದೆ? ಅಥವಾ ಎಲ್ಲಾದ್ರೂ ಹೋಲಿಕೆಗಳು ಇವೆಯಾ? ಇದ್ರ ಬಗ್ಗೆ ನಮ್ಮ ಕೇಳುಗರು ಸ್ವಲ್ಪ ಯೋಚಿಸ್ಬೋದು. ಖಂಡಿತವಾಗಿಯೂ ಇದು ಆಲೋಚನೆಗೆ ಹಚ್ಚುವ ವಿಷಯ.